ಓಂ ಪ್ರಾಣವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1230ನೇ ಅನುಶಾಸನ ಪರ್ವದ 163ನೇ ಭಾಗ ಇದು. ಅನೇಕ ಧರ್ಮ ರಹಸ್ಯಗಳನ್ನು ಅಗ್ನಿ, ಲಕ್ಷ್ಮಿ, ಅಂಗಿರಸ್, ಋಷಿಗಳು ಇವರೆಲ್ಲ ವರ್ಣನೆ ಮಾಡಿದ್ದಾನೆ. ಈಗ ನೋಡೋರಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಭಾಗವಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 190ನೇದ್ದು, ವೈಷ್ಣವ ಪಾಠದಲ್ಲಿ 179ನೇದ್ದು, ಗೀತಾಪ್ರಶ್ನೆ ಪಾಠದಲ್ಲಿ 127ನೇ ಅಧ್ಯಾಯ ಇದು. ಸಲಿಲಸ್ಯ ಅಂಜಲಿಂ ದತ್ವಾ. ಹುಣ್ಣಿಮೆಯ ದಿವಸ ಜಲಾಂಜಲಿಯನ್ನ, ಅದರಲ್ಲಿ ಅಕ್ಷತ, ಅಕ್ಕಿಕಾಳು ಇತ್ಯಾದಿಗಳನ್ನು ತಗೊಂಡು ಚಂದ್ರನಿಗೆ ಜಲಾಂಜಲಿಯನ್ನು ಕೊಡಬೇಕು, ಚಂದ್ರನಿಗೆ ಅಭಿಮುಖನಾಗಿ. ಅಕ್ಷತ ಮತ್ತು ತುಪ್ಪ ಇದು ಎರಡರ ಜೊತೆಗೆ ಅಂತ ವರ್ಣನೆ ಮಾಡ್ತಾರೆ. ಇದಕ್ಕೆ ಅಗ್ನಿಹೋತ್ರವನ್ನು ಮಾಡಿದ ಫಲವೇ ಇದೆ. 3 ಅಗ್ನಿಗಳನ್ನು ಆರಾಧಿಸಿದಂತಾಗ್ತದೆ. ಅಲ್ಲಿ ಧೃತೋತ್ತರಾಹ ಮತ್ತು ಘೃತೋತ್ತರಾಹ ಅಂತ 2 ಪಾಠಗಳಿವೆ. ಘೃತ ಅಂತ ಅರ್ಥ ಇಟ್ಕೊಂಡಾಗ ತುಪ್ಪದ ಜೊತೆಗೆ ತುಪ್ಪ ಮತ್ತು ಅಕ್ಕಿ ಕಾಳು ಅಂತ ಈಗ 2 ಅರ್ಥ ಆಗ್ತದೆ. ಇನ್ನು ಕೆಲವು ಕಡೆ ಧೃತೋತ್ತರಾಹ ಅಂತ ಇಷ್ಟೇ ಹೀಗಿದೆ, ಉತ್ತರಕ್ಕೆ ಮುಖ ಮಾಡಿಕೊಂಡು ಇದ್ದು ಅಂತ ಅರ್ಥ ಆಗ್ತದೆ. ಈ ಧೃತೋತ್ತರಾಹ ಅನ್ನೋ ಪಾಠ ಅಷ್ಟು ಸರಿ ಇರ್ಲಿಕ್ಕಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಉತ್ತರದ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ನಿಂತಿದ್ದಾಗ ಉತ್ತರಾಭಿಮುಖ ಅಂತ ಹೇಳ್ತಿದ್ರು. ಅದು ಅಷ್ಟು ಸರಿಯಾಗೋದಿಲ್ಲ. ಇಲ್ಲಿ ಉತ್ತರಾಭಿಮುಖ ಅಂತ ಶಬ್ದ ಇಲ್ಲ, ಧೃತೋತ್ತರ ಅಂತಿದೆ. ಉತ್ತರವನ್ನು ಧೃತ ಮಾಡಿಕೊಂಡು ಅಂತ, ಧೃತ ಅಂದ್ರೆ ಹಿಡ್ಕೊಳ್ಳೋದು ಅಂತ ಅರ್ಥ ಆಗ್ತದೆ. ಆದ್ರಿಂದ ಧೃತೋತ್ತರ ಅನ್ನೋ ಶಬ್ದದ ಬದಲು ಘೃತೋತ್ತರಾಹ ಅಂತ ಪಾಠ ಇಟ್ಕೊಳ್ಳೋದೇ ಒಳ್ಳೆಯದು. ನನಗೇನು ಕಂಡು ಬಂದಿದೆ ಅದನ್ನು ಹೇಳಿದ್ದೇನೆ. ತೀರ್ಮಾನಿಸುವುದು ಸ್ವಲ್ಪ ಕಷ್ಟನೇ. ಮತ್ತೆ ಅಗ್ನಿಹೋತ್ರದಲ್ಲಿಯೂ ಕೂಡ ಈ ಅಕ್ಕಿ ಕಾಳಿಗೆ ತುಪ್ಪವನ್ನು ಬೆರೆಸಿ ಆಹುತಿ ಕೊಡ್ತಿರ್ತಾರೆ. ಅದು ಅಗ್ನಿಹೋತ್ರದಲ್ಲೂ ಅಗ್ನಿ ಆರಾಧನೆ ಮಾಡುವಾಗ ವೈಶ್ವದೇವ ಮೊದಲಾದ ಕಡೆಗಳು ಕೂಡ ಅದಿರ್ತದೆ. ಆದ್ರಿಂದ ಧೃತೋತ್ತರಾಹ ಅನ್ನೋದ್ರ ಬದಲು ಘೃತೋತ್ತರಾಹ ಅಂತಿದ್ರೆ ಒಳ್ಳೆ ಪಾಠ. ಅಮಾವಾಸ್ಯೆ ದಿವಸ ಯಾವುದೇ ವನಸ್ಪತಿಯನ್ನ ಕೀಳಬಾರದು. ಅದರಿಂದ ಬ್ರಹ್ಮಹತ್ಯ ದೋಷ ಇದೆ. ತುಳಸಿಯನ್ನು ಕೂಡ ಇಂಥ ಕೆಲವು ದಿವಸ ಕೀಳಬಾರದು ಅಂತ ಹೇಳಿರ್ತಾರೆ. ಆದ್ರೆ ಇದು ಎಲ್ಲರಿಗೂ ಗೊತ್ತಿರುವಂತೆ ದೇವರ ಪೂಜೆಗಾಗಿ ತುಳಸಿಯನ್ನ ಸಂಗ್ರಹಿಸುವುದಾದ್ರೆ ದ್ವಾದಶಿಯೊಂದನ್ನು ಬಿಟ್ಟು ಉಳಿದ ಯಾವ ದಿವಸವಾದರೂ ಕೂಡ ತುಳಸಿಯನ್ನು ಸಂಗ್ರಹಿಸಬಹುದು ಅಂತ ಕಂಡು ಬರ್ತದೆ. ಅದರಿಂದ ಅಮಾವಾಸ್ಯ ದಿವಸವೂ ಕೂಡ ಅಪಿಹಿ ಏಕೇನ ಪತ್ರೇಣ ಅಂತ ಇಲ್ಲೇನು ಬಂದಿದೆಯಲ್ಲ, ಒಂದು ಪತ್ರವನ್ನು ಕೀಳಬಾರದು ಅಂತ. ಇದು ದೇವರ ಪೂಜೆಗೆ ಮಾಡುವ ತುಳಸಿ ಸಂಗ್ರಹ, ಪುಷ್ಪ ಸಂಗ್ರಹಕ್ಕೆ ಅಪವಾದ ಅಂತ ತಿಳ್ಕೊಳ್ಳೋದು. ಬೇರೆ ಯಾವುದೇ ಕಾರಣಕ್ಕಾಗಿ ಈ ಎಲ್ಲ ಕೃತ್ಯಗಳನ್ನು ಮಾಡಿದ್ರೆ ಅದು ಬ್ರಹ್ಮಹತ್ಯಾ ದೋಷಕ್ಕೆ ಕಾರಣ ಆಗ್ತದೆ. ಅಮಾವಾಸ್ಯೆ ದಿವಸ ಈ ಹಲ್ಲು ಉಜ್ಜುವುದಕ್ಕಾಗಿ
ದಂತಧಾವನದ ಕಡ್ಡಿಯನ್ನ ಕಾಷ್ಟದಿಂದ ಹಲ್ಲುಜ್ಜುತ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದನ್ನ ಅಮಾವಾಸ್ಯ ದಿವಸ ಕಿತ್ತಿದ್ದಾದ್ರೆ ಅವನು ಚಂದ್ರನಿಗೆ ಅಪಚಾರ ಬಗೆದಂತಾಗ್ತದೆ, ಪಿತೃಗಳಿಗೂ ಕೂಡ ಅದರಿಂದ ದುಃಖ ಆಗ್ತದೆ. ಅದರಿಂದ ತಿಳಿದು ಬರುವುದೇನೆಂದ್ರೆ ಆವತ್ತಿನ ದಿವಸ ಕಾಷ್ಟವನ್ನು ಬಿಟ್ಟು ಕೇವಲ ಎಲೆಗಳಿಂದ ದಂತಧಾವನವನ್ನು ಮಾಡಬೇಕು ಅಂತ ಹೀಗೆ ಕಾಣಿಸ್ತದೆ ನನಗೆ. ಲಕ್ಷ್ಮೀದೇವಿ ಮುಂದಿನ ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾಳೆ. ಮನೆಯಲ್ಲಿ ಪಾತ್ರೆ ಮೊದಲಾದ ಪದಾರ್ಥಗಳು ಬೇಕಾಬಿಟ್ಟಿ ಎಲ್ಲೆಂದರಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದರೆ, ಆಸನ ಮೊದಲಾದ ಗೃಹೋಪಯೋಗಿ ಪದಾರ್ಥಗಳು ಒಡೆದು ಹೋಗಿ ಬಿದ್ದಿದ್ದರೆ, ಸ್ತ್ರೀಯರಿಗೆ ಅಲ್ಲಿ ಹಿಂಸೆ ನಡೀತಾ ಇದ್ರೆ, ಅಂತಹ ಮನೆ ಪಾಪಕ್ಕೆ ಗುರಿಯಾಗ್ತದೆ. ಪಿತೃಗಳು ದೇವತೆಗಳೆಲ್ಲ ಆ ಮನೆಯಿಂದ ಹೊರಟು ಹೋಗ್ತಾರೆ. ಮನೆಯ ಯಜಮಾನರು ಮನೆಯ ವ್ಯಕ್ತಿಗಳು ಮಾಡಿದಂಥ ಪೂಜೆಯನ್ನ ಸ್ವೀಕರಿಸೋದಿಲ್ಲ. ಅದನ್ನು ಮನೆಯನ್ನ ಶುದ್ಧವಾಗಿ ಓರ್ಣವಾಗಿ ಇಟ್ಟುಕೊಳ್ಳುವುದು ಮನೆಯ ಸದಸ್ಯರ ಕರ್ತವ್ಯ. ಅಂಗೀರಸರು ಇನ್ನೊಂದು ಧರ್ಮವನ್ನು ಹೇಳ್ತಾರೆ. 1 ವರ್ಷದವರೆಗೆ ಹಸ್ತ ನಕ್ಷತ್ರದ ಯೋಗ ಇದ್ದಾಗ ಹೊಂಗೆ ಎಣ್ಣೆ ದೀಪವನ್ನ ಹಚ್ಚಬೇಕು. ಅದು ಕೂಡ ಹೊಂಗೆ ಗಿಡದ ಕೆಳಗೆ ಅಂತ ವರ್ಣನೆ ಮಾಡಿದ್ದಾರೆ. ಅಂಥವನಿಗೆ ಸಂತಾನ ಅಭಿವೃದ್ಧಿಯನ್ನ ಪಡ್ಕೊಳ್ಳುವ ಯೋಗ ಬರ್ತದೆ. ಇಲ್ಲಿ ಸುವರ್ಚಲ ಮೂಲ ಹಸ್ತ ಅಂತಿದೆಯಲ್ಲ, ಸುವರ್ಚಲಾಯ ಶೋಭನ ಕಾಂತೆ ಮೂಲೆ ಮೂಲಭೂತೆ ಹಸ್ತೆ ಹಸ್ತ ನಕ್ಷತ್ರೆ ಅಂತ ಈಗ ಲಕ್ಷಾಲಂಕಾರದ ವ್ಯಾಖ್ಯಾನ ಇದೆ. ಈ ಲಕ್ಷಾಲಂಕಾರ ಅಂತನ್ನೋದು ಹೇಳಿರುವ ಅರ್ಥ, ಈ ಸುವರ್ಚಲ ಅಂದ್ರೆ ಕಾಂತಿಗೆ ಕಾರಣವಾದಂಥ, ಶ್ರೇಷ್ಠ ಕಾಂತಿಗೆ ಕಾರಣವಾದಂಥ ಹಸ್ತ ನಕ್ಷತ್ರ ಅಂತ ಅರ್ಥ. ಹಸ್ತ ನಕ್ಷತ್ರದ ದಿವಸ ಈ ಆರಾಧನೆ ಮಾಡಿದ್ರೆ ಅದು ಮನುಷ್ಯನಿಗೆ ಶ್ರೇಷ್ಠ ಕಾಂತಿಗೆ ಕಾರಣ ಅಂತ. ಇನ್ನೊಂದು ಅರ್ಥ ಭಾರತ ದರ್ಶನ ಪ್ರಕಾಶನದಲ್ಲಿ ಮುಕ್ತವಾದಂತಹ ಅರ್ಥ, 1 ವರ್ಷದವರೆಗೆ ಹೊಂಗೆ ಮರದ ಬುಡದಲ್ಲಿ ಸುವರ್ಚಲ ಎಂಬ ಗಿಡದ ಬೇರನ್ನು ಕೈಯಲ್ಲಿ ಇಟ್ಕೊಂಡು ದೀಪವನ್ನು ಹಚ್ಚಬೇಕು. ಸುವರ್ಚಲ ಗಿಡ ಅಂದ್ರೆ ಯಾವುದದು? ಹೊತ್ತು ತಿರುಗನ ಗಿಡ ಅಂತ ಅದಕ್ಕೂ ಅನುವಾದ ಮಾಡಿದ್ದಾರೆ. ಹೊತ್ತು ತಿರುಗನ ಗಿಡ ಇತ್ಯಾದಿ ಯಾವುದು ಅಂತ ನಮ್ಮಂಥವ್ರದಂತ ತೀರ್ಮಾನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಇಲ್ಲಿ ಅಂಥದ್ದೊಂದು ಗಿಡದ ಬೇರನ್ನ ಕೈಯಲ್ಲಿ ಇಟ್ಕೋಬೇಕು. ಸುವರ್ಚಲ ಮೂಲ ಹಸ್ತ, ಸುವರ್ಚಲ ಗಿಡದ ಮೂಲ ಅಂದ್ರೆ ಬೇರು, ಆ ಬೇರನ್ನ ಕೈಯಲ್ಲಿ ಇಟ್ಕೊಳ್ಬೇಕು. ಹೀಗೆ ಬೇರನ್ನು ಕೈಯಲ್ಲಿ ಇಟ್ಕೊಂಡು ಆ ದೀಪವನ್ನು ಹಚ್ಚಬೇಕು. ಅವನಿಗೆ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ ಅದರ ಅರ್ಥ ಹೇಳಿದ್ದಾರೆ. ಇಲ್ಲಿ ಸುವರ್ಚಲ ಮೂಲ ಹಸ್ತ ಅನ್ನೋ ಶಬ್ದಕ್ಕೆ ಹೊತ್ತು ತಿರುಗದ ಗಿಡದ ಬೇರನ್ನು ಕೈಯಲ್ಲಿ ಇಟ್ಕೊಂಡು ದೀಪ ಹಚ್ಚಬೇಕು ಅಂತ ಅರ್ಥ ಮಾಡೋದು ಸರಿಯೋ, ಅಥವಾ ಈ ಹಸ್ತ ನಕ್ಷತ್ರದ ಯೋಗ ಇದ್ದಾಗ ಆಗ ಅಂತ ಅರ್ಥ ನಾವು ಅಂತ ಇಲ್ಲೊಂದು ಜಿಜ್ಞಾಸೆ ನಾವು ಮಾಡ್ಬೇಕೀಗ. ಒಳ್ಳೆಯ ಕಾಂತಿಗೆ ಮೂಲವಾದಂತಹ ಹಸ್ತ ನಕ್ಷತ್ರದ ಯೋಗದಲ್ಲಿ ಅಂತ ಏನ್ ಅರ್ಥ ಇದೆಯಲ್ಲ, ಲಕ್ಷಾಲಂಕಾರ ಹೇಳಿದ ಅರ್ಥ ಮತ್ತೆ ಅದರಿಂದ ಪ್ರಭಾವಿತವಾದ ಅರ್ಥ. ಅಲ್ಲಿ ಸಮಸ್ಯೆ ಏನು? ಹಸ್ತ ನಕ್ಷತ್ರದ ಯೋಗದಲ್ಲಿ ಅಂತ ಸಪ್ತಮಿ ವಿಭಕ್ತಿ ಇದೆ ಕನ್ನಡದ ಅರ್ಥದಲ್ಲಿ. ಆ ಥರದ ಅರ್ಥ ಬರಬೇಕಾದ್ರೆ, ಯೋಗದಲ್ಲಿ ಅನ್ನೋ ಅರ್ಥ ಬರಬೇಕಾದ್ರೆ
ಅಲ್ಲಿ ಮೂಲದಲ್ಲೂ ಕೂಡ ಒಂದು ಸಪ್ತಮಿ ವಿಭಕ್ತಿಯ ಶಬ್ದ ಇರಬೇಕಲ್ಲ. ಅಲ್ಲಿ ಸುವರ್ಚಲ ಮೂಲ ಹಸ್ತ ಅಂತ ಶಬ್ದ ಇದೆ. ಹಸ್ತ ಅಂತ ಪ್ರಥಮ ವಿಭಕ್ತಿ ಇದೆ. ಒಳ್ಳೆಯ ಕಾಂತಿಗೆ ಕಾರಣೀಭೂತವಾದ ಹಸ್ತ ನಕ್ಷತ್ರದಲ್ಲಿ, ಹಸ್ತ ನಕ್ಷತ್ರೇ ಮೂಲೆ ಮೂಲಭೂತೆ ಹಸ್ತೆ ಹಸ್ತ ನಕ್ಷತ್ರೇ ಅಂತ ಲಕ್ಷಾಲಂಕಾರದಲ್ಲಿದೆ. ಸುವರ್ಚಲ ಮೂಲಭೂತ ಸುವರ್ಚಲ ಮೂಲ ಹಸ್ತೆ ಪ್ರಜಾತಸ್ಯ ವಿವರ್ಧತೆ. ಹಾಗಾಗಿ ಲಕ್ಷಾಲಂಕಾರದ ದೃಷ್ಟಿಯಿಂದ ಆ ಪಾಠ ಸುವರ್ಚಲ ಮೂಲ ಹಸ್ತೆ ಅಂತ ಇದ್ದಿರಬೇಕು. ಮೂಲ ಹಸ್ತ ಅಂತ ಪಾಠ ಇಟ್ಕೊಳ್ಳೋದು ಲಕ್ಷಾಲಂಕಾರದ ದೃಷ್ಟಿಯಿಂದ ವಿರುದ್ಧ ಆಗ್ತದೆ. ಕೆಳಗೆ ಲಕ್ಷಾಲಂಕಾರವನ್ನ ಹಸ್ತೆ ಅಂತ ಮುದ್ರಿಸಿ ಮೇಲೆ ಹಸ್ತ ಸುವರ್ಚಲ ಮೂಲ ಹಸ್ತ ಅಂತ ಹೇಳುವುದು ಅದು ಉಚಿತವಾದಂತಹ ಅನುವಾದ ಅಲ್ಲ. ಒಂದ ಸುವರ್ಚಲ ಮೂಲ ಹಸ್ತ ಅಂತ ಇದ್ದಿರಬೇಕು. ನಾನು ಹೇಳುವ ಸ್ವಲ್ಪ ವ್ಯತ್ಯಾಸ ಮಾಡಿ, ಸುವರ್ಚನ ಮೂಲ ಹಸ್ತೆ ಅಂತ ಇದ್ದಿರಬೇಕು ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ. ಹಸ್ತ ನಕ್ಷತ್ರದ ಯೋಗದ ದಿವಸ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇಲ್ಲಿ ಮತ್ತೊಂದು ಅಂಶ ಇದೆ. ಸುವರ್ಚಲ ಅಂತ ಅನ್ನೋದಕ್ಕೆ ಒಳ್ಳೆಯ ಕಾಂತಿಗೆ ಕಾರಣವಾದಂತಹ ಹಸ್ತ ನಕ್ಷತ್ರ ಅದರ ಯೋಗವಿದ್ದಾಗ ಅಂತ ಅರ್ಥ ಹೇಳಿದರು. ಸುವರ್ಚಲ ಅನ್ನೋ ಶಬ್ದಕ್ಕೆ ರೂಢವಾದ ಅರ್ಥ ಏನಿದೆ ಅಂತ ಅನ್ನೋದನ್ನು ಗಮನಿಸೋಣ. ಸುವರ್ಚಲ ಅಂದ್ರೆ ಸೂರ್ಯನ ಪತ್ನಿ ಒಬ್ಬಳು. ಅದಲ್ಲದೆ ಅತಸಿ ಪುಷ್ಪ ರತ್ನಮಾಲ ಅನ್ನೋ ಕೋಶದಲ್ಲಿ ಹೇಳ್ತಾರೆ. ಅಗಸೆ ಹೂವು ಅಂತ ಹೇಳ್ತಾರೆ. ಸೂರ್ಯಮುಖಿ ಅನ್ನುವ ಒಂದು ಹೂವು. ಸುವರ್ಚಲ ಸೂರ್ಯಭಕ್ತ ಅವರದಾದಪಿ ಸೂರ್ಯಾವರ್ತ ರವಿಪ್ರೀತೌ ಅಪರ ಬ್ರಹ್ಮ ಸುದುರ್ಲಭ ಸುವರ್ಚಲ ಹಿಮಾ ರೂಕ್ಷ ಸ್ವಾದುಪಾಕ ಸದಾ ಗುರು ಅಪಿತ್ತಲ ಕಟು ಕ್ಷಾರ ವಿಷ್ಟಂಭಕ ಭವಾತಜಿತ್ ಇತಿ ಭಾವಪ್ರಕಾಶಸ್ಯ ಪೂರ್ವಖಂಡೇ ಪ್ರಥಮ ಭಾಗ. ಭಾವಪ್ರಕಾಶ ಅನ್ನುವ ಒಂದು ಆಯುರ್ವೇದ ಗ್ರಂಥದ ಪೂರ್ವಖಂಡದಲ್ಲಿ ಈ ತರ ಹೇಳ್ತಾರೆ. ಬ್ರಾಹ್ಮಿ ಅನ್ನೋ ಅರ್ಥವೂ ಇದೆ. ಒಂದೆಲಗ ಮೊದಲಾದ ಗಿಡಗಳನ್ನು ಹೇಳ್ತಾರಲ್ಲ, ಆ ಅರ್ಥದಲ್ಲೂ ಕೂಡ ಸುವರ್ಚಲ ಅನ್ನೋ ಶಬ್ದ ಇದೆ. ಹೀಗೆ ಸುವರ್ಚಲ ಅನ್ನೋ ಶಬ್ದಕ್ಕೆ ಬ್ರಾಹ್ಮಿ ಅಥವಾ ಅತಸಿ, ಸೂರ್ಯಮುಖಿ ಪುಷ್ಪ ಇತ್ಯಾದಿ ಅರ್ಥಗಳು ರೂಢ ಅರ್ಥಗಳು. ಅದನ್ನ ಇಟ್ಕೊಳ್ಳೋದು ಯೋಗ್ಯ ಅಂತ ಕಾಣಿಸ್ತದೆ. ಅಥವಾ ಲಕ್ಷಾಲಂಕಾರಕ್ಕನುಸಾರವಾಗಿ ಸುವರ್ಚಲ ಮೂಲ ಹಸ್ತೆ ಅಂತ ಪಾಠ ಇಟ್ಕೊಳ್ಳೋದು ಯೋಗ್ಯ. ಮೂಲ ಹಸ್ತ ಅಂತ ಒಂದು ವೇಳೆ ಪಾಠ ಇದ್ರೆ ಅದು ವ್ಯಕ್ತಿಗೆ ವಿಶೇಷಣ ಆಗ್ತದೆ. ಸುವರ್ಚಲಾಯ ಮೂಲಂ ಸುವರ್ಚನಾ ಮೂಲಂ ಮೂಲಂ ಹಸ್ತೆ ಯಶಸ್ಸಃ. ಯಾವ ಆ ದೀಪವನ್ನು ಹಚ್ಚುವ ವ್ಯಕ್ತಿ ಇದ್ದಾನಲ್ಲ, ವ್ಯಕ್ತಿಯ ಕೈಯಲ್ಲಿ ಸುವರ್ಚಲ ಗಿಡದ ಮೂಲ ಇರಬೇಕು. ಮೂಲವನ್ನು ಕೈಯಲ್ಲಿ ಹಿಡಿದಾತ, ಬಹುರಿ ಸಮಾಸ. ಆ ಪಾಠ ಯೋಗ್ಯ. ಅದಿಲ್ಲದೆ ಹೋದ್ರೆ ಸುವರ್ಚಲ ಮೂಲ ಹಸ್ತೆ. ಹೀಗೆ ತೀರ್ಮಾನ ಮಾಡೋದು ಕಷ್ಟ ಆಗ್ತದೆ. ಮತ್ತು ಹೀಗೊಂದು ಎರಡೂ ಅರ್ಥಗಳ ಸಾಧ್ಯತೆ ಅದನ್ನು ಹೇಳಿದ್ದೇನೆ. ಗಾರ್ಗ್ಯರು ಹೇಳ್ತಾರೆ, ಆತಿಥ್ಯವನ್ನು ಯಾವತ್ತೂ ಮಾಡಬೇಕು, ಮನೆಯಲ್ಲಿ ದೀಪ ಬೆಳಗಬೇಕು, ಹಗಲು ಮಲಗಬಾರದು, ಮಾಂಸ ಭೋಜನ ಮಾಡಬಾರದು, ಗೋಬ್ರಾಹ್ಮಣರನ್ನು ಹಿಂಸಿಸಬಾರದು, ಪುಣ್ಯತೀರ್ಥಗಳ ಕ್ಷೇತ್ರಗಳ ಹೆಸರನ್ನ ನಿತ್ಯ ಸಂಕೀರ್ತನ ಮಾಡಬೇಕು, ನಮ್ಮ ಮನೆಯಲ್ಲೇ ಇದ್ರೂ ಕೂಡ. ಇದೊಂದು ಶ್ರೇಷ್ಠ ಧರ್ಮ. ಅನೇಕ ಯಜ್ಞಗಳನ್ನು ಮಾಡಿದರೂ ಕೂಡ ಯಜ್ಞಗಳ ಫಲ ಕಾಲಕ್ರಮೇಣ ಕ್ಷೀಣಿಸಿ ಬಿಡುತ್ತದೆ. ಆದ್ರೆ ಈ ಅತಿಥಿ ಸತ್ಕಾರ ಮೊದಲಾದ ಕಾರ್ಯಗಳನ್ನು ಏನು ಮಾಡಿರ್ತಾನೆ ಅದು ಯಾವತ್ತೂ ಕೂಡ ಕ್ಷೀಣಿಸುವಂಥದ್ದಲ್ಲ. ಅಪಿ ಕ್ರತುಶತೈ ಇಷ್ಟ್ವಾ ಕ್ಷಯಂ ಗಚ್ಚತಿ ತದ್ಧವಿಹಿ ಅಂತ ಹೀಗಿದೆಯಲ್ಲ,
ನೂರಾರು ಯಜ್ಞಗಳನ್ನು ಮಾಡಿದ್ರು ಕೂಡ ಕ್ರಮವಾಗಿ ಆ ಫಲ ನಷ್ಟ ಆಗ್ತದೆ ಅಂತ ಒಬ್ರು ಅನುವಾದ ಮಾಡಿದ್ದಾರೆ. ಶ್ರದ್ಧಾ ಇಲ್ಲದೆ 100 ಯಜ್ಞಗಳನ್ನು ಮಾಡಿದ್ರು ಕೂಡ ಆ ಹವಿಸ್ಸು ನಾಶ ಹೊಂದುತ್ತದೆ. ಆದರೆ ಶ್ರದ್ಧಾವಂತನಾದವನು ಮಾಡಿದಂತಹ ಅತಿಥಿ ಸತ್ಕಾರಾದಿ ಧರ್ಮ ಯಾವತ್ತೂ ನಷ್ಟ ಆಗೋದಿಲ್ಲ ಅಂತ ಇನ್ನೊಂದು ಅರ್ಥನೂ ಇದೆ. ಸಂಸ್ಕೃತದ ಶಬ್ದಗಳನ್ನು ಹೇಗೂ ಹೊಂದಿಸ್ಕೋಬಹುದು, ಆದ್ರಿಂದ ಎರಡೂ ಅರ್ಥಗಳು ಬರಬಹುದು. ಶ್ರಾದ್ದ, ದೇವಪೂಜಾ, ತೀರ್ಥವಿಧಿ, ಪರ್ವವಿಧಿ ಆ ಪ್ರಸಂಗದಲ್ಲಿ ರಜಸ್ವಲೆಯಾದ ಮತ್ತು ಕುಷ್ಠರೋಗ ಇರುವಂತಹ ಸ್ತ್ರೀ, ಮಕ್ಕಳಿಲ್ಲದ ಸ್ತ್ರೀ, ಇವಳು ಕೊಟ್ಟಂತಹ ಆಹುತಿಯನ್ನ ದೇವತೆಗಳು ಸ್ವೀಕರಿಸುವುದಿಲ್ಲ. ಆದ್ರಿಂದ ಅಂಥವಳನ್ನ ಈ ಕಾರ್ಯಗಳಿಂದ ದೂರ ಇಡಬೇಕು. ಭಾರತದ ಶ್ಲೋಕದಲ್ಲಿ ಶ್ವಿತ್ರ ಅಂತ ಶಬ್ದ ಇದೆ. ಶ್ವಿತ್ರ ಅಂತ ಶಬ್ದ ಇರೋದ್ರಿಂದ ಅದಕ್ಕೆ ಕುಷ್ಠರೋಗ, ಅದಕ್ಕೆ ವೈಟ್ ಲೆಪ್ರೋಸಿ ಅಂತ ಕೋಶಗಳಲ್ಲಿ ಅರ್ಥ ಬರೆದಿದ್ದಾರೆ. ಆದ್ರಿಂದ ಹಾಗೆ ಅರ್ಥ ಇಟ್ಕೊಳ್ಳೋದೇ ಒಳ್ಳೆಯದು. ತೊನ್ನು ಅಂತಂದ್ರೆ ಮೈಯೆಲ್ಲ ವೈಟ್ ಪ್ಯಾಚಸ್, ಬಿಳಿ ಮಚ್ಚೆಗಳಿರೋದು ತೊನ್ನು ಅಂತ ಕರೀತಾರೆ. ಅಂಥವ್ರನ್ನು ಕೂಡ ಮಡಿ ಕಾರ್ಯಗಳಲ್ಲಿ ತಗೊಳ್ಬಾರದು ಅಂತನ್ನೋದು ಶಾಸ್ತ್ರ ಸಿದ್ಧವಾದದ್ದೇ. ಆ ಪ್ರಮೇಯ ಸರಿ. ಭಾರತ ಇಲ್ಲಿ ಹೇಳ್ತಿರೋದು ಕುಷ್ಠರೋಗವುಳ್ಳ ಸ್ತ್ರೀ ಅಂತ ಹೇಳ್ತಾ ಇದೆ. ಇದು ನನಗೆ ಕಾಣಿಸೋದು. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ವಿಮರ್ಶೆ ಮಾಡಿ ತಿಳ್ಕೋಬೇಕೆಲ್ಲರೂ ಕೂಡ. ಶ್ರಾದ್ದ, ಯಜ್ಞ ಇತ್ಯಾದಿಗಳು ನಡೆದಾಗ ಶುಚಿರ್ಭೂತನಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಮಾಡಿಸಬೇಕು. ಕೀರ್ತಯದ್ ಭಾರತ ಗಮನಿಸಿ. ಶ್ರಾದ್ದದ ದಿವಸವೂ ಕೂಡ ಈ ಭಾರತದ ಪ್ರವಚನ ಯಾರಿಂದಾದ್ರೂ ನಡೀಬಹುದು, ಅಥವಾ ಪ್ರವಚನ ನಡೀದೆ ಹೋದ್ರೂ ಕೂಡ ನಾವೇ ಅದನ್ನು ಪಠನ ಮಾಡಬಹುದು ಅಲ್ಲಿರುವಂತಹ ಶ್ಲೋಕಗಳನ್ನು. ಹೀಗೆ ಭಾರತದ ಒಂದು ಶ್ರವಣ ಆ ಸಂದರ್ಭದಲ್ಲಿ ಎಲ್ರಿಗೂ ಆಗಬೇಕು. ಹವ್ಯ ಕವ್ಯಗಳೆಲ್ಲ ನಾವೇನು ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಕೊಟ್ಟದ್ದು ಅದು ಅಕ್ಷಯ ಆಗ್ತದೆ. ಮುಂದೆ ಧೌಮ್ಯರು ಹೇಳ್ತಾರೆ, ಒಡೆದು ಹೋದ ಪಾತ್ರೆಗಳು, ಮುರಿದು ಹೋದ ಮಂಚ ಇವೆಲ್ಲ ಮನೆಯಲ್ಲಿ ಬಿದ್ದಿದ್ರೆ, ಎಲ್ಲೆಂದ್ರಲ್ಲಿ ಬಿದ್ದಿದ್ರೆ, ಮತ್ತೆ ಮನೆಯ ಆವರಣದಲ್ಲಿ ಕೋಳಿ, ನಾಯಿ ಮೊದಲಾದ ಪ್ರಾಣಿಗಳಿದ್ದರೆ ಅದೆಲ್ಲ ಅಮಂಗಳಕರ ಅಂತ ವರ್ಣನೆ ಮಾಡ್ತಾರೆ. ಒಡೆದ ಮಡಕೆ ಮೊದಲಾದಿದ್ರೆ ಅಲ್ಲಿ ಕಲಿ ಪ್ರವೇಶ ಆಗ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ಜಗಳಕ್ಕೆ ಮೂಲ ಆಗ್ತದೆ. ಮಂಚದಿಂದ ಅಂಥ ಮುರಿದು ಹೋದ ಮಂಚ ಇದ್ರೆ ಧನಕ್ಷಯ ಆಗ್ತದೆ. ಕೋಳಿ, ನಾಯಿ ಮೊದಲಾದ ಪ್ರಾಣಿಗಳು ಮನೆ ಸುತ್ತಮುತ್ತಲು ಓಡಾಡ್ತಾ ಇದ್ರೆ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸೋದಿಲ್ಲ. ಕೆಲವು ದೊಡ್ಡ ದೊಡ್ಡ ವೃಕ್ಷಗಳು ಮನೆ ಹತ್ರ ಇದ್ರೆ ಅದರಲ್ಲಿ ಭೂತ ಮೊದಲಾದವುಗಳು ಸೇರ್ಕೊಳ್ತವೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಯಾವ ವೃಕ್ಷ ಇರಬೇಕು, ಯಾವ ವೃಕ್ಷ ಇರಬಾರದು ಅಂತ ಅನ್ನೋದನ್ನ ನಾವು ತೀರ್ಮಾನಿಸೋದು ಕಷ್ಟ. ಒಂದು ಅನುವಾದದಲ್ಲಿ ಈ ಅಶ್ವತ್ಥ ಮೊದಲಾದ ಗಿಡಗಳಿರಬಾರದು, ಹುಣಿಸೆ ಮೊದಲಾದ ಗಿಡಗಳಿರಬಾರದು. ಅಶ್ವತ್ಥ ಮೊದಲಾದ ಗಿಡಗಳಿದ್ರೆ ಅದರಲ್ಲಿ ಅದರ ಪೊಟರೆ ಮೊದಲಾದ ಕಡೆ ಹಾವು, ಚೇಳೆಲ್ಲ ಸೇರ್ಕೊಳ್ತವೆ. ಹುಣಿಸೆ ಮರ ಮೊದಲಾದಿದ್ರೆ ಅಲ್ಲಿ ಭೂತಗಳು ಸೇರ್ಕೊಳ್ತವೆ, ಅವರ ಮನೆಯ ಸಮೀಪ ಇರಬಾರದು ಅಂತ ಅನುವಾದ ಮಾಡಿದ್ರು. ಆದರೂ ಮನೆಯ ಸುತ್ತಮುತ್ತಲು ಅನೇಕ ವೃಕ್ಷಗಳನ್ನ ನೆಡುವುದು, ಮತ್ತೆ ವೃಕ್ಷಗಳಿರುವಂತಹ ಪರಿಸರದಲ್ಲೇ ಮನೆಯನ್ನು ಮಾಡಿಕೊಳ್ಳುವುದು, ಆಶ್ರಮದಲ್ಲೇ ಮನೆ, ಒಂದು ವನದಲ್ಲೇ ಅರಣ್ಯದಲ್ಲೇ ಮನೆ ಮಾಡಿಕೊಳ್ಳುವುದು, ಇದೆಲ್ಲ ಪ್ರಾಚೀನ ಕಾಲದಿಂದ ಇದ್ದೇ ಇತ್ತು. ಆದ್ರಿಂದ ಯಾವ ವೃಕ್ಷಗಳಲ್ಲಿ ಅಂತ ಸಾಧ್ಯತೆ ಇದೆಯೋ ಹಾಗೇನಾದ್ರೂ ಕಂಡರೆ ಆ ವೃಕ್ಷಗಳನ್ನ ಅಲ್ಲಿ
ಇಡ್ಲಿಕ್ಕೆ ಬಿಡಬಾರದು ಅಂತ ಹೀಗೆ ಅರ್ಥ ಮಾಡೋದು ಯೋಗ್ಯ. ಎಲ್ಲ ವೃಕ್ಷಗಳಲ್ಲಿಯೂ ಭೂತ ಪ್ರೇತಗಳೇನಿರೋದಿಲ್ಲ. ಮತ್ತೆ ಎಲ್ಲ ಕಡೆನೂ ಹಾವು ಚೇಳು ಏನು ಬಂದು ಸೇರ್ಕೊಳ್ಳೋದಿಲ್ಲ. ಸತ್ವ ಅಂದ್ರೆ ಹಾವು ಚೇಳು ಅಂತ ಒಂದು ಅರ್ಥ ಬರೆದಿದ್ದಾರೆ, ಪಿಶಾಚ ಅಂತನೂ ಒಬ್ಬರು ಅರ್ಥ ಬರೆದಿದ್ದಾರೆ. ನಯಸ್ಯ ಹೃದಯ ಶುದ್ಧಂ, ಯಾರ ಹೃದಯ ಶುದ್ಧ ಇಲ್ವೋ ಅಂಥವನು ಯಾವುದೇ ಧರ್ಮವನ್ನು ಮಾಡಿದರೂ ಕೂಡ ಆ ಧರ್ಮ ಎಲ್ಲ ವಿಫಲ ಆಗ್ತದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಸಕ್ತು ಪ್ರಸ್ಥಂ ದ್ವಿಜಾತೆಯೇ, ಇನ್ನೊಬ್ಬ ಬ್ರಾಹ್ಮಣನಿಗೆ ಒಂದಿಷ್ಟು ಹಿಟ್ಟು ದಾನ ಮಾಡಿದ್ದ. ಒಂದು ಬಳ್ಳ ಅಂತ ಒಂದು ಪ್ರಮಾಣ, ಆ ಪ್ರಮಾಣದ ಹಿಟ್ಟನ್ನು ದಾನ ಮಾಡಿದ. ಮುಂದೆ ಬ್ರಹ್ಮಲೋಕಕ್ಕೆ ಹೋದ. ಇದು ಹೃದಯ ಶುದ್ಧಿಯಿಂದ ಮಾಡಿದ ದಾನದ ಫಲದ ಉದಾಹರಣೆ ಇದು. ಮುಂದೆ ಕಿಂಚಿತ್ ಧರ್ಮಂ ಪ್ರವಕ್ಷ್ಯಾಮಿ ಅಂತ, ಇದು ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತೊಂದು ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಅದೇ ಅಧ್ಯಾಯ ನಡೆದಿದೆ. ಮತ್ತೊಂದು ಧರ್ಮದ ರಹಸ್ಯವನ್ನು ಹೇಳ್ತೇನೆ, ಕೇಳಿ. ಶ್ರಾದ್ದದಲ್ಲಿ ಅಗ್ನಿ ಕಾರ್ಯವನ್ನು ಮಾಡಬೇಕು. ಅಗ್ನಿ ಕಾರ್ಯಂಚ ಕರ್ತವ್ಯಂ ಪರಮಾನ್ಯೇನ ಭೋಜನಂ, ಅಗ್ನಿಯಲ್ಲಿ ಹೋಮ ಮಾಡಬೇಕು. ವೈಶ್ವದೇವ ಇತ್ಯಾದಿಗಳು ನಡೆದೇ ನಡೀತದೆ. ಅದಲ್ಲದೆ ಅಗ್ನೌಕರಣ ಇತ್ಯಾದಿಗಳನ್ನು ಮಾಡ್ತಾರೆ. ಮತ್ತೆ ಪುರೋಹಿತರಾಗಿ ಶ್ರಾದ್ದದ ಭೋಜನಕ್ಕಾಗಿ ಬಂದಂತಹ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಪಿತೃಗಳ ತೃಪ್ತಿಗಾಗಿ ದೀಪಕಶ್ಚಾಪಿ ಕರ್ತವ್ಯ, ದೀಪ ಹಚ್ಚಬೇಕು. ಅದು ಕಳೆದ ಅಧ್ಯಾಯಗಳಲ್ಲಿ ಬಂದಿತ್ತು. ಪಿತೃಗಳಿಗೆ ತಿರೋದಕ ಕೊಡಬೇಕು. ಚತುರೋ ವಾರ್ಷಿಕಾನ್ ಮಾಸಾನ್, ಮಳೆಗಾಲದ 4 ತಿಂಗಳುಗಳಲ್ಲಿ ಇದನ್ನೆಲ್ಲ ಮಾಡಬೇಕು. ಅವನಿಗೆ ಮಹಾಫಲ ಇದೆ. ಅಗ್ನೇಸ್ತು ವೃಷಲೋ ನೀತ, ಈ ಯಜ್ಞ ನಡೆದಾಗ ಆ ಅಗ್ನಿಯನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗುವಾಗ ಅದನ್ನ ಬ್ರಾಹ್ಮಣರಾದವರು, ಆ ಯಜ್ಞದ ಒಂದು ಕಾರ್ಯಕ್ಕಾಗಿ ಅಧಿಕೃತರಾದವರು ಅವರು ತಗೊಂಡು ಹೋಗ್ಬೇಕು. ಅಗ್ನಿಯನ್ನ ಶೂದ್ರ ಮೊದಲಾದವರು ಬೇರೆ ಯಾರು ಕೂಡ ಯಜ್ಞದ ಕುಂಡದ ಕಡೆಗೆ ತಗೊಂಡು ಬರೋದನ್ನ, ಯಜ್ಞ ಕುಂಡದಲ್ಲಿ ಹಾಕೋದನ್ನ ಮಾಡಬಾರ್ದು. ಮತ್ತೆ ಯಜ್ಞದ ಹವಿಸ್ಸನ್ನ, ಹವಿಹಿ ಮೂಢಾಶ್ಚ ಯೋಷಿತ, ಮೂರ್ಖರಾದ ಸ್ತ್ರೀಯರು ತರುವುದು. ಮತ್ತೆ ಇವೆರಡೂ ಕ್ರಿಯೆಗಳನ್ನು ಒಪ್ಕೊಳ್ಳುವವರು. ಶೂದ್ರನಾದವನೊಬ್ಬ ಅಗ್ನಿಯನ್ನು ತರುವುದು ಮತ್ತೆ ಹವಿಸ್ಸನ್ನ ಸ್ತ್ರೀಯರು, ಮೂರ್ಖರಾದ ಸ್ತ್ರೀಯರು ತರುವುದನ್ನ ಯಾರು ಒಪ್ಕೋತಾರೆ, ಇವರೆಲ್ಲರಿಗೂ ಕೂಡ ಪಾಪದ ಲೇಪವಿದೆ. ಇದು ಒಂದು ಅನುವಾದದಲ್ಲಿ ಓದ್ತಿದ್ದೀನಿ ನಾನು. ಆದ್ರಿಂದ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನಿ ಅನ್ನೋ 3 ಅಗ್ನಿಗಳು ಕೂಡ ಕುಪಿತರಾಗ್ತಾರೆ. ಜನ್ಮಾಂತರದಲ್ಲಿ ಯಜಮಾನನಾದವನು ಕ್ಷುದ್ರ ಜನ್ಮವನ್ನು ಪಡೆಯುತ್ತಾನೆ. ಇದಕ್ಕೆ ಅನುವಾದ ಮಾಡುವಾಗ ಮನ್ಯತೆ ಧರ್ಮ ಏವೇತಿ ಸಚಾಧರ್ಮೇಣ ಲಿಪ್ಯತೆ. ಕೆಲವರು ಇದನ್ನ ಧರ್ಮ ಅಂತ ಹೇಳ್ತಾರೆ, ಸ್ತ್ರೀಯರು ಹವಿಸು ತರುವುದನ್ನ, ಶೂದ್ರನಾದವನು ಅಗ್ನಿ ಅಂತ ತರುವುದನ್ನ. ಆದ್ರೆ ಅದು ಧರ್ಮವೇ ಅಂತ ಕೆಲವರು ತಿಳಿತಾರೆ. ಆದ್ರೆ ವಾಸ್ತವಿಕವಾಗಿ ಅದು ಧರ್ಮ ಅಂತ ಬರೆದಿದ್ದಾರೆ. ಅಲ್ಲಿ ಮೂರ್ಖರಾದ ಸ್ತ್ರೀಯರು ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಶ್ಲೋಕದಲ್ಲಿ ಹಾಗೆ ಇದೆ, ಹವಿಹಿ ಮೂಢಾಶ್ಚ ಯೋಷಿತ ಅಂತ ಹೇಳಿ. ಸ್ತ್ರೀಯರಿಗೆ ಪ್ರತಿನಿತ್ಯ ತಲೆ ಮೇಲೆ ಸ್ನಾನ ಇತ್ಯಾದಿ ಇರೋದಿಲ್ಲ. ಆದ್ರಿಂದ ಯಜ್ಞದ ಹವಿಸ್ಸನ್ನ ಅವರು ತರಬಾರದು. ಯಜ್ಞಕ್ಕಾಗಿ ಯಾರು ವ್ಯಕ್ತಿಗಳು, ಪುರೋಹಿತರು, ಋತ್ವಿಕ್ಗಳು ಮೊದಲಾದವರು ಇದ್ದಾರೆ, ಅವರೇ ಆ ಯಜ್ಞದ ಹವಿಸ್ಸು ಮೊದಲಾದನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಅರ್ಥ ಆಗ್ತದೆ ಅದರಿಂದ.
ಈ ಅಧರ್ಮಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ. 3 ದಿನಗಳು ಗೋಮೂತ್ರದಿಂದ, ಸಗಣಿಯಿಂದ, ಹಾಲಿನಿಂದ, ತುಪ್ಪದಿಂದ ಅಗ್ನಿ ಕಾರ್ಯ ಮಾಡಬೇಕು ನಿರಾಹಾರನಾಗಿ. 1 ವರ್ಷ ಪೂರ್ಣ ಆದ್ಮೇಲೆ ಆತನಿಗೆ ಪಾವಿತ್ರ್ಯ ಬಂದು ದೇವತೆಗಳು ಆತನ ಕೊಡುವ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಪಿತೃಗಳು ಕೂಡ ಅವನ ಶ್ರಾದ್ದದಲ್ಲಿ ಅವನ ಮನೆಗೆ ಬಂದು ಆತ ಕೊಟ್ಟದ್ದನ್ನು ಸ್ವೀಕರಿಸ್ತಾರೆ. ಇದು ಮನುಷ್ಯ ಮಾಡಬೇಕಾದಂತಹ ಕೆಲವು ಧರ್ಮಗಳಿವು. ಮುಂದಿನ ಅಧ್ಯಾಯದಲ್ಲಿ ಲೋಮಶಿರು ಧರ್ಮ ರಹಸ್ಯ ಹೇಳುತ್ತದೆ. ಇಲ್ಲಿ ಎಲ್ಲಾ ಪಾಠಗಳಲ್ಲೂ ಕೂಡ ಅಧ್ಯಾಯ ಬದಲಾವಣೆಯನ್ನು ಕಂಡಿದೆ. ಮುಂದಿನ ಅಧ್ಯಾಯವೇ ಇದೆ. ಪರದಾರಾಸಕ್ತರಾದವರು, ತಾವು ಮದುವೆ ಮಾಡಿಕೊಳ್ಳದೆ ಪರದಾರಾಸಕ್ತರಾದವರು ಶ್ರಾದ್ದಾದಿಗಳನ್ನು ಮಾಡಿದರೆ ಪಿತೃಗಳು ಆ ಶ್ರಾದ್ದದ ಫಲವನ್ನು ಸ್ವೀಕಾರ ಮಾಡೋದಿಲ್ಲ. ಪರಸ್ತ್ರೀಯಲ್ಲಿ ಆಸಕ್ತನಾದವನು, ಬಂಜೆ ಸ್ತ್ರೀಯರ ಜೊತೆಗೆ ಬದುಕುವವನು, ಬ್ರಾಹ್ಮಣತ್ವವನ್ನು ಅಪಹಾರ ಮಾಡಿದವರು ಸಮಾನವಾದ ದೋಷಕ್ಕೆ ಗುರಿಯಾಗ್ತಾರೆ. ಅಸಂಭಾಷ್ಯ ಭವಂತೀತೆ ಪಿತೃಣ ನಾತ್ರ ಸಂಶಯ. ಪಿತೃಗಳು ಇವ್ರ ಜೊತೆ ಮಾತನ್ನು ಕೂಡ ಆಡೋದಿಲ್ಲ. ಪಿತೃಗಳು ದೇವತೆಗಳು. ಅವರು ನಮ್ಮಂತ ಸಾಮಾನ್ಯರು ಆಡಿದಂತಹ ಮಾತುಗಳನ್ನ ಕೇಳ್ತಾರೋ ಇಲ್ಲೋ ಅದು ವಿಷಯ ಬೇರೆ. ಆದರೆ ಅತ್ರ ಪಿತರೋ ಮಾಧಯಧ್ವಂ ಇತ್ಯಾದಿ ಕಡೆಗಳಲ್ಲಿ ಪಿತೃದೇವತೆಗಳು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಆ ಪಿತೃದೇವತೆಗಳನ್ನ ಸಂಬೋಧಿಸಿ ಶ್ರಾದ್ದದಲ್ಲಿ ಅನೇಕ ಕಡೆ ಕ್ರಿಯೆಗಳನ್ನು ಮಾಡೋದಿರ್ತದೆ. ಯಾವ ಮಾತುಗಳನ್ನು ಈ ಅಯೋಗ್ಯನಾದವನು ಆಡಿದರೆ ಪಿತೃಗಳು ಅದನ್ನು ಕೇಳೋದಿಲ್ಲ ಅಂತ ಅದರ ತಾತ್ಪರ್ಯ. ಇದು ಅಸಂಭಾಷ್ಯ ಅನ್ನೋದಕ್ಕೆ ನಾವು ತಿಳ್ಕೊಳ್ಬೇಕಾದ ಅರ್ಥ. ಇನ್ನೊಂದು ಧರ್ಮದ ಮಾತಿದೆ. ಗುರುಜನರ ಹಿರಿಯರ ಆಜ್ಞೆಯನ್ನು ಸದಾ ಪಾಲಿಸಬೇಕು. ಪ್ರತಿಯೊಂದು ತಿಂಗಳಿನ ದ್ವಾದಶಿ ಮತ್ತು ಹುಣ್ಣಿಮೆ ದಿವಸಗಳಲ್ಲಿ ಅಕ್ಕಿ, ತುಪ್ಪ ಇತ್ಯಾದಿಗಳನ್ನು ದಾನ ಮಾಡಬೇಕು. ಅದಕ್ಕೊಂದು ಮಹಾಪುಣ್ಯ ಇದೆ. ಸೋಮಶ್ಚ ವರ್ಧತೆ ತೇನ ಸಮುದ್ರಶ್ಚ ಮಹೋದತೆ. ಹೀಗೆ ದಾನ ಮಾಡೋದ್ರಿಂದ ಚಂದ್ರ ಅಭಿವೃದ್ಧಿಯನ್ನು ಹೊಂದುತ್ತಾನೆ, ಸಮುದ್ರ ಉಕ್ಕುತ್ತದೆ. ಅಶ್ವಮೇಧ ಚತುರ್ಭಾಗಂ ಫಲಂ ಸೃಜತಿ ವಾಸವಃ. ಅಶ್ವಮೇಧಯಾಗ ಮಾಡಿದ ಫಲವನ್ನು ಇಂದ್ರ ಈ ವ್ಯಕ್ತಿಗೆ ಕೊಡ್ತಾನೆ. ಚಂದ್ರ ಅಭಿವೃದ್ಧಿಯನ್ನು ಹೊಂದುತ್ತಾನೆ, ಸೂರ್ಯ, ಸಮುದ್ರ ಉಕ್ತದೆ ಅಂತ ಬಂತಲ್ಲ, ಅದರಿಂದ ಇವನಿಗೇನು ಲಾಭ ಆಯಿತು ಅದು ಗೊತ್ತಾಗಲಿಲ್ಲ ದಾನ ಮಾಡಿದವನಿಗೆ. ಅಂತೂ ಅಲ್ಲಿ ಏನ್ ಬಂತು ಅನ್ನೋದನ್ನು ಹೇಳ್ತೇನೆ. ದಾನ ಮಾಡೋದ್ರಿಂದ ಚಂದ್ರ ಅಭಿವೃದ್ಧಿ ಪಡೆಯೋದು ಅಂದ್ರೆ ಮುಂದೆ ಅಲ್ಲದೆ ಚಂದ್ರ ಪ್ರೀತನಾಗ್ತಾನೆ ಅಂತ ಅದನ್ನು ತಿಳ್ಕೊಳ್ಬಹುದು. ಸಮುದ್ರ ಉಕ್ಕುತ್ತದೆ ಅನ್ನೋದಕ್ಕೆ ಏನರ್ಥ ಅಂತ ತಿಳಿಯಲಿಲ್ಲ ಅಷ್ಟು. ಬೆಳಿಗ್ಗೆ ಎದ್ದು ಮುಖ ಮಾರ್ಜನ ಇತ್ಯಾದಿಗಳನ್ನು ಮಾಡಿ ಶುದ್ಧ ವಸ್ತ್ರಗಳನ್ನು ಉಟ್ಟು ಎಳ್ಳು ತುಂಬಿದ ಪಾತ್ರವನ್ನ ಬ್ರಾಹ್ಮಣನಿಗೆ ದಾನ ಮಾಡಬೇಕು. 11ನೇ ಶ್ಲೋಕ. ತಿಲೋದಕಂ ತಿಲೋದತ್ಯ ಪಿತೃಣ ಮಧುನಾ ಸಹ. ಜೇನುತುಪ್ಪ, ಎಳ್ಳು ತುಂಬಿದ ಪಾತ್ರವನ್ನ ಮತ್ತೆ ಪಿತೃಗಳಿಗೆ ಜೇನುತುಪ್ಪದಿಂದ ಕೂಡಿದ ತಿಲೋದಕವನ್ನ ಮತ್ತೆ ದೀಪವನ್ನ ಯಾರು ಕೊಡ್ತಾನೋ ಅದಕ್ಕೂ ಮಹಾಫಲ ಇದೆ. ತಿಲಪಾತ್ರಕ್ಕೆ ಇಂದ್ರನೇ ಹೇಳಿದಂತಹ ಒಂದು ಫಲ ಹೀಗಿದೆ. ನಿತ್ಯ ಗೋದಾನ ಮಾಡುವವನಿಗೆ, ಭೂದಾನ ಮಾಡುವವನಿಗೆ, ಅಗ್ನಿಷ್ಠೋಮಯಾಗ ಮಾಡುವವನಿಗೆ ಸಿಗುವಂತಹ ಫಲ ತಿಲದಾನ ಮಾಡಿದವನಿಗೆ ಸಿಗ್ತದೆ. ಇದು ದೇವತೆಗಳು ಹೇಳಿದ ಮಾತು. ಮಧು ಮಿಶ್ರಿತವಾದ, ಜೇನುತುಪ್ಪದಿಂದ ಮಿಶ್ರಿತವಾದ ತಿಲೋದಕಂ ಸದಾ ಶ್ರಾದ್ದೆ. ಇದನ್ನು ಗಮನಿಸಬೇಕು. ಹಿಂದೆ ಕೆಲವು ಅಧ್ಯಾಯಗಳಲ್ಲಿ ಅಮಾವಾಸ್ಯೆ ದಿವಸ ಅದನ್ನು ಕೊಡಬೇಕು ಅಂತ ಬಂದಿತ್ತು. ಅಮಾವಾಸ್ಯೆ ಮಾತ್ರ ಅಲ್ಲ, ಶ್ರಾದ್ದದಲ್ಲೂ ಕೂಡ ತಿಲೋದಕವನ್ನು ಕೊಡುವಾಗ ಜೇನುತುಪ್ಪದಿಂದ ಮಿಶ್ರಿತವಾದನ್ನ ಕೊಡಬೇಕು.
ಸಾಧ್ಯವಾದಷ್ಟು ರೂಢಿಸಿಕೊಳ್ಳುವುದು ಒಳ್ಳೆಯದು. ಈ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ತಿಲೋದಕಂ ಚೇ ಸದಾ ಶ್ರಾದ್ದದಲ್ಲಿ ತಿಲೋದಕ ಕೊಡಬೇಕು ಅಂತ ಇಷ್ಟೇ ಇದೆ. ಜೇನುತುಪ್ಪದಿಂದ ಮಿಶ್ರಿತವಾಗಿ ಕೊಡಬೇಕು ಅಂತ ಅಲ್ಲೇನು ಬರಲಿಲ್ಲ. ಅನುವಾದ ಮಾಡೋರು ಆ ಥರ ಮಾಡಿದ್ದಾರೆ. ಹಿಂದೆ ಅದು ಬಂದಿತ್ತಾದ್ರಿಂದ ಆ ದೃಷ್ಟಿಯಿಂದ ಮಾಡಿದ್ದಿರಬೇಕು. ಇದು ಕರ್ತೃವಿಗೆ ಪಿತೃಗಳ ತೃಪ್ತಿಯನ್ನು ಕೊಡುವಂತಹ ಒಂದು ವಿಧಾನ. ಮಹಾಧರ್ಮ ಇದು. ದೇವತೆಗಳು ಪಿತೃಗಳು ಈ ಧರ್ಮವನ್ನು ಪ್ರಶಂಸಿಸ್ತಾರೆ. ಈ ಧರ್ಮವನ್ನು ನಿಮಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 192ನೇ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ 180ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ 129ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.